ಲೋಕಯುದ್ಧವನ್ನ ಎದುರಿಸಲಿಕ್ಕೆ ಮೋದಿ ಅವರು ಮೊದಲ ಹಂತದ ಸೈನ್ಯವನ್ನ ಹೆಸರನ್ನ ಪ್ರಕಟ ಮಾಡಿರುವಂತಹದ್ದು. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡಿಲ್ಲ. ಟಿಕೆಟ್ ನಿರೀಕ್ಷೆಯಲ್ಲಿದ್ದಂತಹ ಹಾಲಿ ಸಂಸದರಿಗೆ ಸಹಜವಾಗಿಯೇ ನಿರಾಸೆ. ಎರಡನೇ ಹಂತದ ಲಿಸ್ಟ್ನಲ್ಲಿ ಟಿಕೆಟ್ ಘೋಷಣೆ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಇದೆ. ಎರಡನೇ ಪಟ್ಟಿಯಲ್ಲಿ 15 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ಕರ್ನಾಟಕಕ್ಕೆ ಅವಕಾಶ ಸಿಗದೇ ಇರುವಂತಹದ್ದು, ಹಾಲಿ ಸಂಸದರ ಹೆಸರನ್ನ ಅನೌನ್ಸ್ ಮಾಡದೇ ಇರುವಂತಹದ್ದು, ಸಹಜವಾಗಿಯೇ ಹಾಲಿ ಸಂಸದರಿಗೆ ಢವಢವ ಶುರುವಾಗಿರುವುದಂತೂ ಕನ್ಫರ್ಮ್. ಎರಡನೇ ಪಟ್ಟಿಯಲ್ಲಾದರೂ ಹೆಸರು ಇರುತ್ತಾ ಅನ್ನುವಂತಹ ಕುತೂಹಲ ಮುಂದುವರೆದಿದೆ. ಲೋಕಸಭೆಗೆ ಬಿಜೆಪಿಯ ಫಸ್ಟ್ ಲಿಸ್ಟ್ ರಿಲೀಸ್ ಆಗಿರುವಂತಹದ್ದು. ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ವಾರಣಾಸಿಯಿಂದ ಅಖಾಡಕ್ಕಿಳಿದಿದ್ದಾರೆ. ರಾಜನಾಥ್ ಸಿಂಗ್ ಅವರು ಲಕ್ನೌನಿಂದ ಮತ್ತೊಮ್ಮೆ ಅಖಾಡಕ್ಕಿಳಿದಿರುವಂತಹದ್ದು. ಮನ್ಸುಖ್ ಮಾಂಡವಿಯಾ ಅವರು ಗುಜರಾತ್ನ ಫೋರಬಂದರ್ನಿಂದ ಅಖಾಡಕ್ಕಿಳಿದಿದ್ದಾರೆ. ಸ್ಮೃತಿ ಇರಾನಿ ಅವರು ಅಮೇಥಿ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿದಿದ್ದಾರೆ. ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನು 55,000 ಮತಗಳಿಂದ ಮಣಿಸಿದ್ರು. ನಿತಿನ್ ಗಡ್ಕರಿ ಮಹಾರಾಷ್ಟ್ರದ ನಾಗ್ಪುರದಿಂದ ಅಖಾಡಕ್ಕಿಳಿದಿರುವಂತಹದ್ದು. ಕಿರಣ್ ರಿಜಿಜು ಅರುಣಾಚಲ ಪ್ರದೇಶದ ಪಶ್ಚಿಮ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿದಿದ್ದಾರೆ. ಜಿತೇಂದ್ರ ಸಿಂಗ್ ಉಧಂಪುರ ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿದಿದ್ದಾರೆ. ಇದೆಲ್ಲವೂ ಕೂಡ ವಿವಿಐಪಿಯ ಹೆಸರುಗಳನ್ನು ನೀವು ಗಮನಿಸ್ತಾ ಇರುವಂತಹದ್ದು. ಒಟ್ಟು 195 ಜನ ಹೆಸರುಗಳನ್ನ ಫೈನಲ್ ಮಾಡಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಸಹಜವಾಗಿಯೇ ಹಾಲಿ ಸಂಸದರ ಒಂದು 4-5 ಜನ ಹೆಸರನ್ನ ಇವತ್ತಿನ ಮೊದಲ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಿದ್ವಿ. ಬಟ್ ನಿರೀಕ್ಷೆ ಹುಸಿಯಾಗಿರುವಂತಹದ್ದು. ಈ ಮೂಲಕ ಹಾಲಿ ಸಂಸದರಿಗೆ ಒಂದು ಮೆಸೇಜ್ ಏನಾದರೂ ಪಾಸ್ ಆಯ್ತಾ ಈ ಮೊದಲ ಪಟ್ಟಿಯಿಂದ ಅಂತ ಸುಕೇಶ್? ಸಹಜವಾಗಿ, ಯಾಕಂದರೆ ರಾಜ್ಯದ ಮಟ್ಟಿಗೆ ಒಂದಷ್ಟು ಗೊಂದಲಗಳು ಇದ್ದಂತೆ ಕಾಣಿಸ್ತದೆ. ವಿಶೇಷವಾಗಿ ಹಾಲಿ ಸಂಸದರ ಪೈಕಿ ಕೆಲವರನ್ನ ಕೈ ಬಿಡ್ತಾರೆ. ಈ ಬಾರಿ ಪರೀಕ್ಷೆಯನ್ನು ಹೊಸ ಅಭ್ಯರ್ಥಿಗಳಿಗೆ ಮಣೆ ಹಾಕಿ ಒಂದು ಹೊಸ ಪರೀಕ್ಷೆಗೆ ಬಿಜೆಪಿ ಮುಂದಾಗುತ್ತೆ ಕರ್ನಾಟಕದಲ್ಲಿ ಎನ್ನುವಂಥದ್ದು. ಯಾಕಂದರೆ ಕಳೆದ ಬಾರಿಯ ಫಲಿತಾಂಶವನ್ನು ನೋಡಿದಾಗ ಬಿಜೆಪಿಗೆ ಲೋಕಸಭೆ ಚುನಾವಣಾ ಮಟ್ಟಿಗೆ ಕರ್ನಾಟಕ ದೊಡ್ಡ ಮಟ್ಟಿಗಿನ ಪ್ರಾಬಲ್ಯವನ್ನು ಹೊಂದಿರುವಂತಹ ರಾಜ್ಯ ಅನ್ನುವಂಥ ಒಂದು ಭರವಸೆ ಇದ್ದಂತೆ ಕಾಣಿಸ್ತಾ ಇದೆ ಕೇಂದ್ರ ಬಿಜೆಪಿ ನಾಯಕರಿಗೆ. ಜೊತೆಗೆ ಇಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕಬೇಕಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಬಹುಶಃ ಬಿಜೆಪಿ ಕೇಂದ್ರ ನಾಯಕರ ಲೆಕ್ಕಾಚಾರ ಇದ್ದರೂ ಇರಬಹುದು. ಹಾಗಾಗಿ ಸಹಜವಾಗಿ ಬದಲಾವಣೆಯಂಥ ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥದ್ದು. ಯಾಕಂದರೆ 16 ರಾಜ್ಯಗಳ 195 ಅಭ್ಯರ್ಥಿಗಳ ಘೋಷಣೆ ಸಂದರ್ಭದಲ್ಲಿ ಬೇರೆ ಬೇರೆ ಲೆಕ್ಕಾಚಾರವನ್ನು ಇಬ್ಬರು ಮಾಜಿ CMಗಳಿಗಿರ್ಬೋದು, 28 ಮಹಿಳಾ ಅಭ್ಯರ್ಥಿಗಳಿಗಿರ್ಬೋದು, 47 ಜನ ಯುವಕರಿಗೆ ಆದ್ಯತೆ ಕೊಡಂದರೆ 50 ವರ್ಷಕ್ಕಿಂತ ಕೆಳಪಟ್ಟವರಿಗೆ ಆದ್ಯತೆ ಕೊಡುವಂಥದ್ದು, ಹೀಗೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಗಳನ್ನು ಹಾಕಿ ಮಾಡುವಂಥ ಸಂದರ್ಭದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಶಕ್ತಿ ತುಂಬಿ 25+1 26 ಸಂಸದರನ್ನು ಕೊಡುವಲ್ಲಿ ಯಶಸ್ವಿಯಾಗಿದ್ದಂಥ ಕರ್ನಾಟಕವನ್ನು ಅಷ್ಟೇ ಆಸಕ್ತಿಯಿಂದ ಕೇಂದ್ರ ಬಿಜೆಪಿ ನಾಯಕರು ಗಮನಿಸಿರ್ತಾರೆ. ಹಾಗಾಗಿ ಈ ಬಾರಿ ಮೊದಲ ಪಟ್ಟಿಯಲ್ಲೂ ಕೂಡ ಒಂದಷ್ಟು ಹೆಸರು ಬರ್ತವೆ ಅನ್ನುವಂಥ ಲೆಕ್ಕಾಚಾರ ಇದ್ದರೆ ಬಹುಶಃ ಮೈತ್ರಿ ಧರ್ಮದ ಪಾಲನೆಯ ಭಾಗ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಾಲಿ ಸಂಸದರನ್ನ ಬದಲಾವಣೆ ಮಾಡಬೇಕಾದಂಥ ಅನಿವಾರ್ಯತೆ ಏನಾದರೂ ಸೃಷ್ಟಿಯಾಗಿದೆಯಾ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಬೇಕಾದಂಥ ಸಮಯವನ್ನು ತೆಗೆದುಕೊಂಡು ಅಳೆದು ತೂಗಿ ಅಥವಾ ಸರ್ವೆಗಳನ್ನ ಮಾಡಿಕೊಂಡು ಮಾಹಿತಿಯನ್ನು ಸಂಗ್ರಹಿಸಿ ಬದಲಿಯಾಗದವರೆ ಬದಲಿ ಅಭ್ಯರ್ಥಿ ಸೂಕ್ತ ಯಾರು, ಗೆಲ್ಲಬಹುದಾದಂಥ ಅಭ್ಯರ್ಥಿ ಯಾರು ಅನ್ನುವಂತಹ ಆಯ್ಕೆಗಳನ್ನು ಕೂಡ ಪರಿಗಣಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಬಹುಶಃ ಕೇಂದ್ರ ಬಿಜೆಪಿ ನಾಯಕರುಗಳು ರಾಜ್ಯವನ್ನು ಮೊದಲ ಪಟ್ಟಿಯಿಂದ ಹೊರಗಿಟ್ಟಂತೆ ಕಾಣಿಸ್ತಾ ಇದೆ. ಜೊತೆಗೆ ಎರಡನೇ ಪಟ್ಟಿ ಬಿಡುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರುಗಳು ಕೂಡ ಪ್ರಕಟ ಆಗ್ಬೋದು. ಕನಿಷ್ಠ 15 ಆದರೂ, ಯಾಕಂದರೆ ಮೈತ್ರಿ ಧರ್ಮ ಪಾಲನೆ ಇರೋದ್ರಿಂದ 28ಕ್ಕೆ 28ರಲ್ಲೂ ಕೂಡ ಬಿಜೆಪಿ ಸ್ಪರ್ಧೆ ಸಾಧ್ಯ ಇಲ್ಲ. ಹಾಗಾಗಿ 20ಕ್ಕೂ ಹೆಚ್ಚು ಸ್ಥಾನಗಳಲ್ಲಂತೂ ಸ್ಪರ್ಧೆ ಮಾಡುತ್ತೆ. ಅದರಲ್ಲಿ ಕನಿಷ್ಠ ಅರ್ಧ ಭಾಗ ಅಂದರೆ ಹೆಚ್ಚು ಕಡಿಮೆ ಒಂದು 15 ಸ್ಥಾನವನ್ನಾದರೂ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ ಮಟ್ಟಿಗೆ ಹೆಸರು ಅಂತಿಮವಾಗುವಂಥ ಸಾಧ್ಯತೆ. ಅದರಲ್ಲಿ ಹಾಲಿ ಸಂಸದರ ಹೆಸರುಗಳು ಬದಲಾದಂತೆ ಸೇರಿದಂತೆ ಏನೆಲ್ಲ ಪ್ರಯೋಗಗಳನ್ನು ಮಾಡಬಹುದು ಕೇಂದ್ರ ಬಿಜೆಪಿ ನಾಯಕರುಗಳು ಕರ್ನಾಟಕದ ನಾವು ಚರ್ಚೆನೇ ಮಾಡಲಿಲ್ಲ. ಸೌಹಾರ್ದಯುತವಾಗಿ ನಮ್ಮದೇ ಆದಂಥ ಕೆಲವು ನೋವುಗಳನ್ನು ಮತ್ತೊಂದು ಚರ್ಚೆ ಆಗಿದೆ. ಎಲ್ಲವೂ ಸತ್ಯಾಂತವಾಗಿದೆ. ದೇಶಕ್ಕೆ ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಿ ಆಗಬೇಕು ಅನ್ನೋದು ಈ ರಾಷ್ಟ್ರದ 142 ಕೋಟಿ ಜನರ ಬಯಕೆ ಆಗಿದೆ. ಕರ್ನಾಟಕದಲ್ಲಿ 28ಕ್ಕೆ 28 ಗೆಲ್ಲಬೇಕು ಅನ್ನೋದು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಹೊಸದಾಗಿ ಈಗಾಗಲೇ ನೇಮಕ ಆಗಿರ್ತಕ್ಕಂಥ ಅಧ್ಯಕ್ಷರಾದ ವಿಜಯೇಂದ್ರವರ ಒಂದು ಬಯಕೆ ಇದೆ. ಅದಕ್ಕೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ, ಯಾವುದೇ ಕಾರಣಕ್ಕೆ ಗೊಂದಲಗಳಾಗೋದು ಬೇಡ ಅನ್ನೋ ಒಂದು ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅದರಿಂದ ಅದು ಮುಂದಿನ ಮೇವರೆಗೂ ಕೇವಲ ಲೋಕಸಭಾ ಚುನಾವಣೆ ಬಿಸಿ ಚರ್ಚೆ ವಿನ ಬೇರೆ ಏನೇನೂ ಇಲ್ಲ. ಎಲ್ಲವೂ ಕೂಡ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ರಾಷ್ಟ್ರದಲ್ಲಿ ಮತ್ತೊಮ್ಮೆ BJPಯ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಮಂತ್ರಿಗಳಾಗೋದಕ್ಕೆ
ನಾವೆಲ್ಲರೂ ಕೂಡ ಭದ್ರವಾಗಿ ಕೆಲಸ ಮಾಡಬೇಕು ಅಂತ ತೀರ್ಮಾನವನ್ನು ಈ ಹಂತದಲ್ಲಿ ಭೇಟಿಯ ಕಾರಣ ಏನು ಅಂತ ನೋಡಪ್ಪ, ಒಂದು ಕೆಲವಾರು ವಿಚಾರಗಳನ್ನು ನಿಮ್ಮ ಹತ್ರನೇ ಮಾತಾಡಿದ್ದೀವಿ, ಎಲ್ಲವೂ ಆಗಿದೆ. ನಮ್ಮ ಆಶಯ, ನಮ್ಮ ಚಿಂತನೆ, ನಮ್ಮ ಕಮಿಟ್ಮೆಂಟು ದೇಶಕ್ಕಿಂತ ನಾವ್ಯಾರು ದೊಡ್ಡವರಲ್ಲ. ದೇಶದ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವಾರು ಬೆಳವಣಿಗೆಗಳು ನೋಡಿದಾಗ ನಮ್ಗೆ ಅದು ಎಷ್ಟು ಮಟ್ಟಿಗೆ ಮುಖ್ಯ ಅನ್ನೋದನ್ನು ಸ್ವತಃ ಯಡಿಯೂರಪ್ಪನವರು ಇವತ್ತು ತಮ್ಮದೇ ಆದಂಥ ಒಂದು ಅನುಭವವನ್ನು ಹಂಚ್ಕೊಂಡಿದ್ದಾರೆ. ಅದಕ್ಕೆ ನಾನು ಕನ್ವಿನ್ಸ್ ಆಗಿದ್ದೀವಿ, ಕೆಲಸ ಮಾಡ್ಕೊಂಡು ಎಲ್ಲವೂ ಮುಗಿದಿದೆ. ಮೇ ಬರ್ತಕ್ಕಂಥ ಚುನಾವಣೆಯಲ್ಲಿ 28 ಗೆಲ್ಲೋದು ನಮ್ಮ ಆದ್ಯತೆ. ತುಮಕೂರಲ್ಲಿ ಸಹಕಾರ ಕೊಡುವ ಭರವಸೆ ಸಿಕ್ಕಿದೆ ಯಡಿಯೂರಪ್ಪನವ್ರ ಸಹಕಾರ. ಒಂದು ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ. ನಾನು ಒಬ್ಬ ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಇದು ವಿ ಸೋಮಣ್ಣನವರ ಮಾತು. ಈ ಬಾರಿ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಅಖಾಡಕ್ಕಿಳಿತಾರೆ ಅನ್ನುವಂತಹ ಚರ್ಚೆ. ಈ ಬೆನ್ನಲ್ಲೇ BS ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ರು. ಸಹಜವಾಗಿಯೇ ಭೇಟಿಯ ವಿಚಾರವನ್ನು ಪ್ರಸ್ತಾಪಿಸಿ ಮಾತನಾಡಿದ್ದಾರೆ. ಬಿಜೆಪಿ 195 ತನ್ನ ಹುರಿಯಾಳುಗಳನ್ನ ಅಖಾಡಕ್ಕಿಳಿಸಿರುವಂತಹದ್ದು. ಈ ಮೂಲಕ ಲೋಕಸಮರಕ್ಕೆ ರಣಕಹಳೆಯನ್ನ ಮೊಳಗಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ನಡೆದಂತಹ ಪ್ರೆಸ್ ಮೀಟ್ನಲ್ಲಿ ಲೋಕಯುದ್ಧಕ್ಕೆ ಮೋದಿ ಸೈನ್ಯದ ಹೆಸರನ್ನ ಫೈನಲ್ ಮಾಡಲಾಗಿದೆ.